TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ವರಿಷ್ಠರು ಮೊದಲೇ ಯತ್ನಾಳ್ ಅವರನ್ನ ಕರೆಯಿಸಿ ಮಾತಾಡಿದ್ದರೆ ಅವರು ಈ ರೀತಿ ಮಾತನಾಡುತ್ತಿರಲಿಲ್ಲ ಮತ್ತು ಮಾತಾಡುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಮಾಡುತ್ತಿರಲಿಲ್ಲ. ಸಮಯಾವಕಾಶ ಕೊಡದೇ ಇದ್ದುದರಿಂದ ಮಾಧ್ಯಮಗಳ ಮುಂದೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇಷ್ಟಕ್ಕೆ ಅವರು ಯಾರದೋ ವಿರುದ್ಧ ಇದ್ದಾರೆ ಎನ್ನುವುದು ಸರಿಯಲ್ಲ ಎಂದು ಕೂಡಲಸಂಗಮ ಪಂಚಮಸಾಲಿ ಗುರುಪೀಠಾಧ್ಯಕ್ಷದ ಪ್ರಪ್ರಥಮ ಜಗದ್ಗುರು ಆದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿದ್ದಾರೆ. ಇನ್ನು ಬೆಳಗಾವಿ ನಗರದಲ್ಲಿಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀಗಳು, ಬಸನಗೌಡ ಪಾಟೀಲ್ ಯತ್ನಾಳ್ ಮೀಸಲಾತಿ ಹೋರಾಟದಲ್ಲಿ ಗುರುತಿಸಿಕೊಂಡ ಕಾರಣಕ್ಕೆ ಅವರಿಗೆ ಏನು ಹಿನ್ನಡೆಯಾಗುತ್ತಿದೆ. ಹಿಂದೆ ಮಂತ್ರಿ ಆಗ್ತಾರೆ ಅಂದರೆ ಆಗಲಿಲ್ಲ. ಆ ಬಳಿಕ ವಿರೋಧ ಪಕ್ಷದ ನಾಯಕ ಸ್ಥಾನವೂ ಸಿಗಲಿಲ್ಲ. ಹೀಗಾಗಿ ಮೀಸಲಾತಿ ಹೋರಾಟದಿಂದ ಅವರಿಗೆ ಅನ್ಯಾಯ ಆಗುತ್ತಿದೆ ಎಂಬ ಸಂದೇಶ ಹೋಗಿದೆ. ಅದನ್ನು ಬಿಜೆಪಿ ವರಿಷ್ಠರು ಸರಿಪಡಿಸಲಿ. ನಾವು ಯಾವುದೇ ಸ್ಥಾನಮಾನ ಕೇಳುತ್ತಿಲ್ಲ. ಆದರೆ ಯತ್ನಾಳ್ ಅವರನ್ನು ಬಿಜೆಪಿಯವರು ನಿರ್ಲಕ್ಷಿಸುತ್ತಿದ್ದಾರೆ. ಅವರ ಹಿರಿತನಕ್ಕೆ ತಕ್ಕಂತೆ ನಡೆಸಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದ ಶ್ರೀಗಳು, ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದ ಬಹುತೇಕರು ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅದೇ ರೀತಿ ಹೋರಾಟಕ್ಕೆ ಅನ್ಯಾಯ ಮತ್ತು ಹಿನ್ನಡೆ ಮಾಡಿದವರ ವಿರುದ್ಧ ನಮ್ಮ ಸಮಾಜದ ಜನ ಅಸಮಾಧಾನಗೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಇನ್ನು ಪಂಚಮಸಾಲಿ ನಾಯಕರ ನಾಯಕತ್ವವನ್ನು ಕುಗ್ಗಿಸುವ ಕೆಲಸ ಯಾವುದೇ ಪಕ್ಷ ಮಾಡಿದರೆ ಅದನ್ನು ಸಮಾಜ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ ಎಂದರು. ಹಾಗಾಗಿ ಬಿಜೆಪಿ ಪಕ್ಷದ ವರಿಷ್ಠರು ಇದಕ್ಕೆಲ್ಲ ತೆರೆ ಎಳೆದು ಮುಕ್ತವಾಗಿ ಮಾತುಕತೆಗೆ ಮುಂದಾಗಬೇಕು. ಈ ರೀತಿ ತೇಜೋವಧೆ ಮಾಡುವ ಕುತಂತ್ರಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ಕಾಂತರಾಜ ವರದಿ ವಿರುದ್ಧ ಮೊದಲು ಅಸಮಾಧಾನ ವ್ಯಕ್ತಪಡಿಸಿದ್ದೆ ನಾನು. ನಮ್ಮ ಗುರುಗಳಾದ ಸುತ್ತೂರು ಶ್ರೀಗಳು ದಾವಣಗೆರೆಯ ಅಧಿವೇಶನದಲ್ಲೂ ವಿರೋಧಿಸಿ ಆ ವರದಿ ತಿರಸ್ಕರಿಸಬೇಕು ಮತ್ತು ಹೊಸದಾಗಿ ಜನಗಣತಿ ಮಾಡುವಂತೆ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಸುತ್ತೂರು ಶ್ರೀಗಳ ಹೇಳಿಕೆಗೆ ನನ್ನ ಸಹಮತವಿದ್ದು ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನಾನು ಬದ್ಧ ಎಂದರು. ಇನ್ನು ನಿಮ್ಮ ಮಾತಿನ ಮೇಲೆ ನಂಬಿಕೆ ಮತ್ತು ನಮ್ಮ ಶಾಸಕರ ಮನವಿ ಮೇರೆಗೆ ಅಧಿವೇಶನ ವೇಳೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದನ್ನು ಮುಂದೂಡಿದ್ದೇವೆ. ಹಾಗಾಗಿ 2A ಮೀಸಲಾತಿ ವಿಚಾರದಲ್ಲಿ ಕೂಡಲೇ ಕಾನೂನು ಪ್ರಕ್ರಿಯೆ ಆರಂಭಿಸಬೇಕು. ಇಲ್ಲದಿದ್ದರೆ ಜನವರಿ 14ರಂದು ನಾವೆಲ್ಲ ಕೂಡಲಸಂಗಮದಲ್ಲಿ ಸಭೆ ಸೇರಿ ಮುಂದಿನ ಹೋರಾಟ ರೂಪಿಸಿ ಬೆಂಗಳೂರು ಇಲ್ಲವೇ ದಾವಣಗೆರೆಯಲ್ಲಿ ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡಲಿದ್ದೇವೆ. ಅದೇ ರೀತಿ ದಾವಣಗೆರೆಯಲ್ಲಿ ಇದೇ 9ನೇ ತಾರೀಕು ಲಿಂಗಾಯತ ಒಳಪಂಗಡಗಳ ಸಮಾವೇಶಕ್ಕೂ ತಯಾರಿ ನಡೆಸಿದ್ದೇವೆ. ಈ ವೇಳೆ OBC ಮೀಸಲಾತಿ ಬಗ್ಗೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡ ಹೇರಬೇಕೆಂದು ನಿರ್ಧರಿಸುತ್ತೇವೆ ಎಂದು ಸ್ವಾಮೀಜಿಯವರು ಹೇಳಿದ್ದಾರೆ. ಬೆಳಗಾವಿ ಮಹಾನಗರದ ಎಲ್ಲ ಮಾಧ್ಯಮ ಬಂಧುಗಳೇ, ಇವತ್ತು ನಮ್ಮೆಲ್ಲ ಲಿಂಗಾಯತ ಪಂಚಮಸಾಲಿ ಮಲೆಗೌಡ ದೀಕ್ಷಾ ಲಿಂಗಾಯತ ಗೌಡ ಲಿಂಗಾಯತ ಮಲೆಗೌಡ ಲಿಂಗಾಯತರ ವಿವಿಧ ಘಟಕಗಳ ಪದಾಧಿಕಾರಿಗಳು ಕರೆದಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಮತ್ತು ಮೈಸೂರು ಬೆಳಗಾವಿವರೆಗೂ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಇಲ್ಲಿ ಬಂದರೆ ಮತ್ತು ಎಲ್ಲ ಮುಂಚೂಣಿಯ ಘಟಕಗಳು, ಅದು ಪಂಚಸೇನೆ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಮೀಸಲಾತಿ ಹೋರಾಟ ಸಮಿತಿ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಿಮಗೆಲ್ಲರಿಗೂ ಶರಣಾರ್ಥಿ. ಇವತ್ತು ಸಮಾಜ ಬಾಂಧವರ ಅಪೇಕ್ಷೆ ಏನಿದೆಯಪ್ಪ ಅಂತಂದರೆ, ನಮ್ಮ ಮೀಸಲಾತಿ ಹೋರಾಟದಲ್ಲಿ ಯಾರು ಭಾಗವಹಿಸಿದ್ದಾರೆ, ಅದು ನಮ್ಮ ಸಮಾಜರಾಗಿರ್ಬೋದು ಅಥವಾ ಅನ್ಯ ಸಮುದಾಯದರಾಗಿರ್ಬೋದು, ಯಾವುದೇ ಪಕ್ಷದರಾಗಿರ್ಬೋದು, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವುದೇ ವ್ಯಕ್ತಿ ನಿಸ್ವಾರ್ಥವಾಗಿ ಯಾರು ಭಾಗವಹಿಸ್ತಾರೆ, ಯಾರು ದುಡಿದವರು, ಅದು ಯಾವುದೇ ಸಮಾಜರಾಗಿರ್ಬೋದು, ಅಂಥವರ ರಾಜಕೀಯ ಬೆಳವಣಿಗೆ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕೆನ್ನುವಂಥ ಹಿನ್ನೆಲೆಯೊಳಗೆ ಪಾದಯಾತ್ರೆ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಕೊತ ಬಂದಿರತಕ್ಕಂಥದ್ದು. ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುತೇಕರು ಸಹ ಅವರು ತಮ್ಮ ಮತಕ್ಷೇತ್ರ ಇವತ್ತು ಗೆದ್ದಿರ್ತಕ್ಕಂಥದ್ದು ಸಹ ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅದರಂತೆ ಮೀಸಲಾತಿ ಹೋರಾಟಕ್ಕೆ ಯಾರ್ಯಾರು ಅನ್ಯಾಯ ಮಾಡಿದ್ರು, ಯಾರೇ ಹಿನ್ನಡೆ ಮಾಡಿದ್ರು, ನಮ್ಮ ಜನ ಅವ್ರ ಮೇಲೆ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಅನೇಕಗಳಲ್ಲಿ ಇವತ್ತು ಮುಕ್ತವಾಗಿ ಗೊತ್ತಿರ್ತಕ್ಕಂಥದ್ದು ಸಂಗತಿ. ಹಾಗಾಗಿ ನಾವು ಗುರುಗಳಾಗಿ ನಮ್ಮ ಶ್ರೀಪೀಠ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೂ ನಮ್ಮ ಸಮಾಜದ ಗುರುಗಳಾಗಿ ನಮ್ಮ ಸಮಾಜದ ವ್ಯಕ್ತಿಗೆ ಯಾರಿಗೇ ಅನ್ಯಾಯ ಆಗಿತ್ತು, ಅದು ಸಾಮಾನ್ಯ ಕಾರ್ಯಕರ್ತ ಇರ್ಬೋದು, ಅಥವಾ ರಾಜ್ಯ ಮಟ್ಟದ ಕಾರ್ಯಕರ್ತ ಇರ್ಬೋದು, ಅಥವಾ ರಾಷ್ಟ್ರ ಮಟ್ಟದ ನಾಯಕರು ಇರ್ಬೋದು, ಯಾವುದೇ ಸಂದರ್ಭ ಅವರಿಗೆ ಬೆನ್ನೆಲುಬಾಗಿರುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಮೀಸಲಾತಿ ಹೋರಾಟ ಯಾವಾಗ ಶುರು ಆದಮೇಲೆ ಒಂದು ನಿರ್ಧಾರಕ್ಕೆ ಬಂದಿದೆ. ನಮ್ಮ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಸ್ವಾರ್ಥವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಅನ್ಯಾಯವಾದಾಗ ಅವ್ರ ಜೊತೆ ನಿಲ್ಲಬೇಕು ಎನ್ನುವಂಥ ಹಿನ್ನೆಲೆಯೊಳಗೆ ನಾವು ಅವ್ರ ರಕ್ಷಣೆಗೆ ಬಂದಿರತಕ್ಕಂಥದ್ದು ತಮ್ಮೆಲ್ಲ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮುದಾಯದ ಮುಂಚೂಣಿ ನಾಯಕರು ವಿನಯ್ ಕುಲಕರ್ಣಿ ಅವರು ಮತ್ತು ವಿಜಯನ್ ಕಾಶಪ್ಪನವರು ಮತ್ತು ಲಕ್ಷ್ಮೀಯಪ್ಪ ಎಲ್ಲರೂ ಇದ್ದರು. ಆ ಸಂದರ್ಭ ಅವ್ರಿಗೂ ಸಹ ನಾವು ಹೋರಾಟ ಮಾಡಿದ್ವಿ. ಇಲ್ಲ, ನಮ್ಮ ಸಮುದಾಯದಲ್ಲಿ ಹೋರಾಟ ಮಾಡುವಂಥವ್ರಿಗೆ ಮುಕ್ತವಾದ ಅವಕಾಶ ಕೊಡಬೇಕು ಅಂತೇಳಿ
ನಮ್ಮ ಜನ ಆ ಭಾಗದಲ್ಲಿ ಪ್ರತಿಭಟನೆ ಮಾಡಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರಿನ ಕರ್ನಾಟಕ ಸೇರಿಬಿಟ್ಟು ಆ ಹಿಂದಿನೊಳಗೆ ನಮ್ಮ ಶಿವಾನಂದ ಪಾಟೀಲ್ ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವಕಾಶ ಕೊಟ್ಟು ಇವರಿಬ್ಬರಿಗೆ ಕೊಡಬೇಕೇನೋ ಅಂತ ಬಯಕೆ ಇತ್ತು. ಹಾಗಾಗಿ ಬೆಂಗಳೂರಿನ ಬಸವೇಶ್ವರ ವೃತ್ತದಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ನಮ್ಮ ಜನ ಮಾಡಿದರು. ಅದೇ ಥರನಾಗಿ ಯಾರಿಗೆ ಅನ್ಯಾಯವಾಗಿದ್ದು ಪ್ರತಿಭಟನೆ ಮಾಡಿದರೆ ಯಾರು ಬೆಳೆಯುವಂಥ ಜನರಿಗೆ ಆಶೀರ್ವಾದ ಮಾಡೋದು ಕೆಲಸ ಮಾಡ್ತಾ ಬಂದಿದೆ. ಅದರಂತೆ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ದುಡಿದಂತಹ ಬಸವನ ಪಾಟೀಲ್ ಯತ್ನಾಳ್ ಯಾವಾಗ ಮೀಸಲಾತಿ ಹೋರಾಟಕ್ಕೆ ಬಂದರು ಅಲ್ಲಿಂದ ಇಲ್ಲಿವರೆಗೂ ಒಟ್ಟಾರೆ ಅವರ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರನ್ನ ರಾಜಕೀಯವಾಗಿ ಕುತಂತ್ರದಿಂದ ಹತ್ತಿಕ್ಕೊಂದು ಪ್ರಯತ್ನವನ್ನು ಇವತ್ತು ಮುದುಗರ ಮಾಡ್ಕೊತ ಬಂದಿರತಕ್ಕಂಥದ್ದು ನಿಮಗೆಲ್ಲರಿಗೂ ಹೇಳುವಂಥ ಗೊತ್ತಿರ್ತಕ್ಕಂಥದ್ದು ಸಂಗತಿ. ಅವರು ಟೀಕೆ ಟಿಪ್ಪಣಿಗಳು, ರಾಜಕೀಯ ಟೀಕೆ ಟಿಪ್ಪಣಿಗಳು ಏನೇ ಇರಲಿ ಅದನ್ನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ಯಾರ ಮೇಲೆ ಆರೋಪ ಮಾಡ್ತಾರೋ, ಯಾರ ಮೇಲೆ ಅವರು ಬೈತಾರೋ ಅದು ರಾಜಕೀಯವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ. ಯಾಕೆಂದರೆ ಎಲ್ಲ ಜನಾಂಗದಲ್ಲಿ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ನಾನು ಹೇಳುವಂಥ ಮಾತಪ್ಪ ಅಂದರೆ ಮೀಸಲಾತಿಯಲ್ಲಿ ಹೋರಾಟದಲ್ಲಿ ಮುಂಚೂಣಿರ್ತಕ್ಕಂಥ ನಾಯಕರುಗಳನ್ನು ಅವ್ರು ಹೇಳಿರುವಂಥ ಮಾತುಗಳನ್ನು ನೀವು ಪಕ್ಷ ವಿರೋಧಿ ಹೇಳಿಕೆ ಅಂತ ತಿಳ್ಕೊಂಡು, ಪಕ್ಷ ವಿರೋಧಿ ಚಟುವಟಿಕೆ ಅಂತ ತಿಳ್ಕೊಂಡು ರಾಜಕೀಯವಾಗಿ ಕುತಂತ್ರದಿಂದ ಅವರ ರಾಜಕೀಯ ಬೆಳವಣಿಗೆಯನ್ನು ಹತ್ತಿಕ್ಕುವಂಥ ಪ್ರಯತ್ನ, ಅವ್ರ ನಾಯಕತ್ವನ ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡೋಕ್ಕತ್ತಲ್ಲ, ಅದನ್ನು ಇವತ್ತು ಬಂದಿರತಕ್ಕಂಥ ಎಲ್ಲರೂ ಮನದಾಳ ನೋವನ್ನು ಅದನ್ನು ಒಕ್ಕಲಿನಿಂದ ಖಂಡಿಸಿದ್ದಾರೆ. ನೀವು ಅವರ ಟೀಕೆ ಟಿಪ್ಪಣಿದಕ್ಕೆ ನೀವು ನಿಮ್ಮ ಆ ಪಕ್ಷದ ವರಿಷ್ಠಗಳು ಏನು ಭಾರತೀಯ ಜನತಾ ಪಕ್ಷದ ವರಿಷ್ಠಗಳು ಯಾರ್ಯಾರ ಮೇಲೆ ಅವ್ರು ಅಸಮಾಧಾನಗೊಂಡಿರಲ್ಲ ಅವ್ರನ್ನ ಕರೆಸಿ ಮುಕ್ತ ಮಾತುಕತೆ ಮಾಡಿ ಸಂಧಾನ ಮುಖಾಂತರ ಬಗೆಹರಿಸಿ ನಿಮಗೆ ಅವಕಾಶಗಳಿವೆ. ಆದರೆ ಇವತ್ತು ಯಾವುದೋ ಮಾತನ್ನು ಕೇಳಿಕೊಂಡು ರಾಜಕೀಯವಾಗಿ ಹತ್ತಿಕ್ಕೊಂದು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಪಂಚಮಸಾಲಿ ಸಮಾಜ ಯಾವ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ನಾವು ಮುಂಚೆ ಹೇಳ್ಬಿಟ್ಟಿದ್ವಿ, ಸಾಮಾನ್ಯ ವ್ಯಕ್ತಿ ಹಿಡ್ಕೊಬಿಟ್ಟು ರಾಷ್ಟ್ರಮಟ್ಟ ನಾಯಕರು ನಮ್ಮ ಸಮಾಜದ ವ್ಯಕ್ತಿಗೆ ಯಾರಿಗೆ ಅನ್ಯಾಯ ಇದ್ರು ನಮ್ಮ ಶ್ರೀಪೀಠ ಅವ್ರ ಪರವಾಗಿ ಧ್ವನಿ ಅಂತ ಬಂದಿದೆ, ಅವರಿಗೆ ಬೆಳವಣಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರು. ಅದೇ ಪ್ರಕಾರವಾಗಿ ಇವತ್ತೇನೊಂದು ಒಳ್ಳೆ ಪಿತೂರು ನಡೀತಿದೆಯಲ್ಲ, ಆ ಪಿತೂರಿಯ ಕುತಂತ್ರಕ್ಕೆ ನಮ್ಮವ್ರನ್ನೇನಾದರೂ ಬಲಿ ಕೊಡೋದ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠ ಏನಾದರೂ ಮುಂದೆ ಮಾಡುವಂಥ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತವಾಗಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಸಮಾಜ ನಿಮ್ಮ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನಗೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಿರ್ಲಕ್ಷ್ಯ ಮಾಡಲಿಕ್ಕೆ ಏನು ಕಾರಣ, ಇದನ್ನು ಆ ಪಕ್ಷದ ವರಿಷ್ಠಗಳು ಉತ್ತರ ಹೇಳಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಯಾಕೆ ಈ ಸಮಾಜ ಹೋರಾಟ ಮಾಡಿದ ತಪ್ಪ, ಈ ಜನಾಂಗ ನಾಯಕರು ಮುಂದೆ ಬರೋದು ತಪ್ಪ, ಇವರು ಕೇವಲ ಹಿಂಬಾಲಕರಾಗಿ ಮಾತ್ರ ಇರಬೇಕಾ, ಇವರು ನಾಯಕರಾಗಿ ಬೆಳೆಯಬಾರ್ದ, ಅಂದರೆ ಭ್ರಷ್ಟಾಚಾರ ವಿರುದ್ಧ ಮಾತಾಡೋದು ತಪ್ಪ. ಯಾಕೆ ಈ ರೀತಿಯಾಗಿ ಭ್ರಷ್ಟಾಚಾರದ ಮಾತಾಡೋದು ತಪ್ಪು ಅನ್ನೋದಾದ್ರೆ ಹೇಳ್ರಿ, ಮಾತಾಡಬಾರ್ರಿ ಅಂತೇಳಿ ಅದನ್ನು ಮಾತಾಡಲಿಕ್ಕೆ ನಿಮಗೆ ವೇದಿಕೆಗಳನ್ನು ಕಳಿಸ್ಕೊಂಡು ಸರಿಪಡಿಸೋ ಪ್ರಯತ್ನ ಮಾಡಿ. ಆದರೆ ಅದನ್ನೇ ವಿಚಾರ ಹೇಳ್ಕೊಂಡು ಅವರನ್ನು ತೇಜೋವಧೆ ಮಾಡಿ ರಾಜಕೀಯವಾಗಿ ಕುತಂತ್ರದಿಂದ ಹತ್ತಿಕ್ಕೊಂದು ಕೆಲಸ ಮಾಡೋದಲ್ಲ, ಅದನ್ನು ಇಡೀ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿದೆ. ಏನು ಸಂದೇಶ ಆಗಿದೆಯಪ್ಪ ಅಂತಂದರೆ, ಇಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಹೋರಾಟ ಬಂದಿದ್ದ ಕಾರಣಕ್ಕೋಸ್ಕರವಾಗಿಯೇ ಅವರ ಜನಪ್ರಿಯತೆಯನ್ನು ಸಹಿಸಲಾರ್ದೇ ಭವಿಷ್ಯ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಿರುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಅವ್ರನ್ನ ಹತ್ತಿಕ್ತಾರೆ ಅನ್ನುವಂಥ ಒಂದು ಸಂದೇಶ ಇವತ್ತಿನ ಭಾರತೀಯ ಜನತಾ ಪಕ್ಷದ ಮೇಲೆ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ತಪ್ಪು ಸಂದೇಶವಾಗಿದೆ. ಆದರೆ ಸರಿಪಡಿಸೋ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಾಡಬೇಕು ಅಂತೇಳಿ ಆ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ನಡ್ಡಾ ಅವರಿಗೆ ಇವತ್ತಿನ ಮಾಧ್ಯಮಗೋಷ್ಠಿ ಮೂಲಕ ಅವರೆಲ್ಲ ತಮ್ಮ ನೋವಿನ ಅಭಿಪ್ರಾಯ ಹೇಳಿದ್ದಾರೆ. ಅವರೆಲ್ಲರ ಧ್ವನಿಯನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಕೂಡಲೇ ಬಸವನಗೌಡರನ್ನ ಕರೆದು ಮಾತುಕತೆ ಮಾಡಿ ಅವ್ರ ನೋವಿಗೆ ಏನು ಕಾರಣ, 2008ನೇ ಇಸ್ವಿಯಿಂದ 2023ನೇ ಇಸ್ವಿ ಅಥವಾ ಈ ಮೀಸಲಾತಿ ಹೋರಾಟ ಶುರುವಾದ 3 ವರ್ಷಗಳ ಕಾಲ ಅವ್ರು ಒಳಗಾಗಿರ್ತಕ್ಕಂಥ ನೋವಿನ ಮಾತನ್ನೇ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾರ್ದ ಮಾತನ್ನು ಕೇಳಿ ಅವ್ರನ್ನ ಕುತಂತ್ರದಿಂದ ಹತ್ತಿಕ್ಕೊಂಡ ಪ್ರಯತ್ನಕ್ಕೆ ಅವ್ರ ನೋವಿಗೆ ಏನು ಕಾರಣ, ಆ ಕಾರಣವನ್ನು ಪತ್ತೆ ಹಚ್ಚಿ ಸರಿಪಡಿಸೋ ಪ್ರಯತ್ನವನ್ನು ವರಿಷ್ಠ ಮಾಡಬೇಕು. ಪಂಚಮಸಾಲಿ ಸಮಾಜವನ್ನು ನಾಯಕತ್ವ ನಿರ್ಲಕ್ಷ್ಯ ಮಾಡಲಿಕ್ಕೆ ಏನು ಕಾರಣದನ್ನು ಸಹ ಅವ್ರು ಇವತ್ತು ಬಹಿರಂಗಪಡಿಸಬೇಕು ಅಂತೇಳಿ ಆ ಪಕ್ಷದ ವರಿಷ್ಠಗೆ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ನಾವೆಲ್ಲ ಒಂದೇ ತಾಯಿ ಮಕ್ಕಳೇ, ಲಿಂಗಾಯತ ಒಳಪಗಳು ಎಲ್ಲ ಒಂದೇ ತಾಯಿ ಮಕ್ಕಳೇ, ಸಹಜ ಭಿನ್ನಾಯಕಗಳು ಬಂದಿರ್ತವೆ. ಆ ಭಿನ್ನಾಯಕರ ಸರಿಪಡಿಸೋ ಪ್ರಯತ್ನ ಮಾಡಬೇಕಲ್ಲ ಅವರು. ಇವತ್ತು ಅವರಂಗೆ 100 ಜನ ಮಾತಾಡ್ತಾರೆ, 100 ಜನ ಭ್ರಷ್ಟಾಚಾರ ಮಾಡಿರ್ತಾರೆ, 100 ಜನ ಪಕ್ಷ ಚಟುವಟಿಕೆ ಮಾಡ್ತಾರೆ. ಅವ್ರು ಏನೇ ತಪ್ಪು ಮಾಡಿ ಅವ್ರು ಅವಕಾಶ ಕೊಡ್ತೀರಿ. ನಮ್ಮವ್ರಿಗೆ ಏನೇ ತಪ್ಪು ಮಾಡದಿದ್ರು ಸಹ ಅವಕಾಶವನ್ನು ಯಾಕೆ ಕೊಡೋದಿಲ್ಲ ಅಂತ, ಅವಕಾಶವನ್ನು ಯಾಕೆ ಕೊಡೋದಿಲ್ಲ? ಅವರು ಭ್ರಷ್ಟಾಚಾರ ಮಾಡುತ್ತಾರೆ, ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ, ಹೇಳಿಕೆ ಕೊಟ್ಟಿರ್ತಾರೆ, ಏನೇನೋ ಮಾಡಿರ್ತಾರೆ. ಅವ್ರ ಬಗ್ಗೆ ಇಲ್ಲದೇ ಇರತಕ್ಕಂಥ ಆರೋಪಗಳು, ಇವರು ಏನೇನೋ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಇವರು ಪಕ್ಷ ವಿರೋಧ ಚಟುವಟಿಕೆ ಅಂತ ಬಿಂಬಿಸಿ ಒಟ್ಟಾರೆ ರಾಜಕೀಯ ಭವಿಷ್ಯವನ್ನು ಕುಗ್ಗಿಸುವಂಥ ಏನು ಷಡ್ಯಂತ್ರ ಈ ನಾಡಿನಲ್ಲಿ ನಡೀತಿದೆಯಲ್ಲ, ಆ ಒಂದು ಷಡ್ಯಂತ್ರಕ್ಕೆ ಇವತ್ತು ನಮ್ಮ ಸಮಾಜ ಖಂಡಿಸುತ್ತೆ. ಆ ಷಡ್ಯಂತ್ರ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ಕೊತಾರೆ ಅವ್ರನ್ನ ಮುಕ್ತವಾಗಿ ಅವರನ್ನು ವರಿಷ್ಠರು ಕರೆಸಿಬಿಟ್ಟು ಬಸವನ ಪಾಟೀಲ್ ಯತ್ನಾಳ್ ಕರೆಸಿ ಮಾತುಕತೆ ಮೂಲಕವಾಗಿ, ಸಂಧಾನದ ಮೂಲಕವಾಗಿ ಅಥವಾ ಅಭಿಪ್ರಾಯಗಳ ಭೇದಗಳನ್ನು ನಿವಾರಿಸಿ
ಈ ಸಮಾಜಕ್ಕೆ ತಾವು ಉತ್ತರವನ್ನು ಕೊಡಬೇಕು ಅಂತೇಳಿ ಆ ಪಕ್ಷದ ವರಿಷ್ಠರಿಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನೀವು ಯಾರ್ದೋ ಮಾತನ್ನು ಕೇಳಿಕೊಂಡು ಕುಗ್ಗಿಸುವಂಥ ಪ್ರಯತ್ನ ಮಾಡಿದ್ದಾದರೆ ಖಂಡಿತವಾಗಿ ಈ ಸಮಾಜ ಈಗಾಗಲೇ ಇಂದಿನ ಮೀಸಲಾತಿ ವಿಚಾರದಲ್ಲಿ ತಡವಾಗಿ ತೆಗೆದುಕೊಂಡು ನಿರ್ಧಾರಗಳು ಭಾಳಷ್ಟು ನಮ್ಮ ಸಮಾಜಕ್ಕೆ ಅಸಮಾಧಾನ ಉಂಟು. ನಮ್ಮ ಜನ ಅವತ್ತೇ ಅಸಮಾಧಾನಗೊಂಡಿತ್ತು. ಮುಂದೆ ಅದು ಆಗಬಾರ್ದು ಅನ್ನುವಂಥದ್ದು ಏನಾದರೂ ನಿಮಗೆ ಇದ್ದಿದ್ದೇ ಆದರೆ ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ಜನರ ಭಾವನೆಗಳನ್ನು ಕುರಿತಾಗಿ ಅವರು ತಮ್ಮ ತಮ್ಮ ನೋವಿನ ಮಾತನ್ನು ಹೇಳಿದ್ದಾರೆ. ನಾನು ಅವರೆಲ್ಲರ ಧ್ವನಿಯಾಗಿ, ಗುರುಗಳಾಗಿ ಅವರೆಲ್ಲರ ಧ್ವನಿಯಾಗಿ, ಅವರ ಮಾತುಗಳಿಗೆ ಏನು ಹೇಳಿದ ಅವರೆಲ್ಲರ ಧ್ವನಿಯಾಗಿ ಆ ಪಕ್ಷದ ವರಿಷ್ಠನಾಗಿ ಹೇಳಕ್ಕೆ ಇಚ್ಛೆಪಡ್ತಾನೆ. ಯಾರ ಮೇಲೂ ಆರೋಪ ಮಾಡೋಕ್ಕೆ ಹೋಗಲ್ಲ, ಯಾರನ್ನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆ ಟೀಕೆ ಆರೋಪಗಳು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆ ಟೀಕೆ ಆರೋಪಗಳ ಹಿಂದಿನ ನೋವೇನಿದೆ ಆ ನೋವನ್ನು ಸರಿಪಡಿಸೋ ಪ್ರಯತ್ನವನ್ನು ವರಿಷ್ಠ ಮಾಡಬೇಕು. ಇಲ್ಲೇ ಹೋದರೆ ಖಂಡಿತವಾಗಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಸಮುದಾಯ ನಿಮ್ಮ ಪಕ್ಷದ ಮೇಲೆ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ. ಆ ತಪ್ಪು ಸಂದೇಶ ಪಕ್ಷಕ್ಕೆ ಸಮಾಜಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆ ತಪ್ಪು ಸಂದೇಶ ಸಮಾಜಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೆಚ್ಚಿಕೊಂಡು ಬಗೆಹರಿಸುವ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ಬಂದಿರತಕ್ಕಂಥ ಬೀದರ್ನಿಂದ ಹಿಡ್ಕೊಂಡ್ಬಿಟ್ಟು ಅಪ್ ಟು ಕೊಡಗಿನವರೆಗೂ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಘಟಕದ ಪರವಾಗಿ, ವಿವಿಧ ರಾಷ್ಟ್ರೀಯ ಘಟಕ, ರಾಜ್ಯ ಘಟಕದ ಪರವಾಗಿ ನಾನು ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JP ನಡ್ಡಾ ಅವರಿಗೆ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಜೊತೆಯಲ್ಲಿ ಇವತ್ತು ಗುರುಗಳ ಬಗ್ಗೆ ಅನೇಕ ನೋವಿನ ಮಾತು ಹೇಳಿದರು. ಹಾಗಾಗಿ ನಾನು ಬಸವಣ್ಣನ ತತ್ವದವರು. ನಮ್ಮ ಮೀಸಲಾತಿ ಹೋರಾಟ ಯಾವತ್ತು ಶುರುವಾಯಿತು ಆ ಸಂದರ್ಭದಲ್ಲಿ ಅನೇಕ ಮುಖ್ಯಮಂತ್ರಿಗಳು ನಮ್ಮ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡಿದರು. ಅವರ ಅನುಯಾಯಿಗಳು ಸಹ ಹೋರಾಟ ಹತ್ತಿಕ್ಕ ಪ್ರಯತ್ನ ಮಾಡಿದರು. ನಮ್ಮವ್ರ ಮುಖಾಂತರ ಹತ್ತಿಕ್ಕ ಪ್ರಯತ್ನ ಮಾಡಿದರು. ಅಂಥವರ ಆ ತಪ್ಪುಗಳನ್ನು ಸಹ ಈ ಸಮಾಜ ಹೊಟ್ಟೆ ಹಾಕೊಂಡು ಕ್ಷಮಿಸೇವಿ. ಇನ್ನು ಯಾರೋ ತಪ್ಪು ಮಾಡ್ಯಾರ ಮಾತಾಡಪ್ಪ ಅಂತಂದರೆ ಅವರನ್ನು ಕ್ಷಮಿಸುವಂಥ ಗುಣ ನಮ್ಮ ಸಮಾಜಕ್ಕಿದೆ. ಅವ್ರು ಯಾರೇ ಟೀಕೆ ಟಿಪ್ಪಣಿ ಮಾಡಲಿ ಅವ್ರಿಗೂ ಒಳ್ಳೆಯದಾಗಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನಗೆ ನೋವಾಗಿ ನಾನು ಸಹಿಸ್ಕೊಳ್ತೀನಿ. ಆದರೆ ಸಮಾಜ ಬಾಂಧವರು ನೋವು ಅದನ್ನು ಖಂಡಿತ ಸಹಿಸ್ಕೊಂಡು ಇವತ್ತು ನನಗೆ ನೋವಾಗಿ ನಾನು ಮರೆತು ಬಿಡ್ತೀನಿ. ಸಮಾಜ ಬಾಂಧವರ ಮನಸ್ಸಿನ ನೋವಿದೆಯಲ್ಲ, ಆ ನೋವು ಮುಂದುವರಿಬಾರ್ದು. ಆ ನೋವನ್ನು ನಿವಾರಿಸುವ ತಿಂದಿನ ಒಳಗೆ ಸಂಬಂಧಪಟ್ಟ ಪದಾಧಿಕಾರಿಗಳು, ಸಂಬಂಧಪಟ್ಟ ಆ ಪಕ್ಷದ ರಾಜ್ಯಾಧ್ಯಕ್ಷರುಗಳು ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ಅವರಿಗೆ ಯಾರು ಟೀಕೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಹೇಳ್ತಾ ಎರಡು ಮಾತನ್ನು ಸರ್ವೇ ಕ್ಷಮಿಸಿ. ಸರ್, ಈಗ ಬಿಜೆಪಿ ವರಿಷ್ಠರಿಗೆ ಈ ವಿಚಾರವನ್ನು ಹೇಳಲಿಕ್ಕೆ ಏನಾದರೂ ಪಂಚಮಸಾಲಿ ಸಮಾಜದಿಂದ ಒಂದು ನಿಯೋಗ ಏನಾದರೂ ತಗೊಂಡು ಹೋಗ್ತೀರಾ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ನೀವು ಹೇಳಿದ್ದು. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ಜನಾಂಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಏನಾದರೂ ಅವರು ಸಮಯಾವಕಾಶ ಕೊಟ್ಟರೆ ಖಂಡಿತವಾಗಿ ನಮ್ಮ ಸಮಾಜದ ಪರವಾಗಿ ಕೆಲವರು ಹೋಗ್ತಾರೆ. ನಮ್ಮ ಸಮಾಜದಲ್ಲಿ ಓಡ್ತಕ್ಕಂಥ ಅನೇಕ ನಾಯಕರಿದ್ದಾರೆ. ಅವರೆಲ್ಲರ ಜೊತೆ ನಾನು ಕಳಿಸ್ತೀನಿ. ಹೋಗಿ ನೀವು ಮಾತುಕತೆ ಮಾಡಿ ನಿಮಗೆ ಏನಾಗಿದ್ದಪ್ಪ ಅಂದರೆ ಬಸವನಗೌಡರು ಯಾಕೆ ಮಾತಾಡ್ತಾರಪ್ಪ ಅಂದರೆ ಪಕ್ಷದ ವರಿಷ್ಠರು ಅವತ್ತೇ ಕರೆಸಿ ಮಾತುಕತೆ ಮಾಡಿದ್ರು ಮಾತಾಡ್ತಿದ್ರು. ಸಮಯಾವಕಾಶ ಕೊಟ್ಟಿಲ್ಲ ಕಾರಣಕ್ಕೆ ಅನಿವಾರ್ಯವಾಗಿ ಮಾಧ್ಯಮ ಮೂಲಕ ತಮ್ಮ ಮಾತನ್ನು ಹಂಚ್ಕೊಂಡಿದ್ದ ಮಾತುಗಳನ್ನು ಅವ್ರು ಯಾರೋ ವಿರುದ್ಧವಾಗಿ ಅನ್ನುವಂಥ ಭಾವನೆ ಮಾಡೋದು ಸರಿಯಲ್ಲ ಅಂತ ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಪಕ್ಷದ ವರಿಷ್ಠರು ಕೂಡಲೇ ಮಾತುಕತೆ ಅವಕಾಶ ಮಾಡಿಕೊಟ್ರೆ ನಮ್ಮ ಸಮಾಜದ ಪರವಾಗಿ ಕೆಲವ್ರನ್ನ ನಾಯಕರು ಕಟ್ಕೊಳಿಸಿದ್ರು ಮುಕ್ತವಾಗಿ ಮಾತಾಡಿ ಒಟ್ಟಾರೆ ಸಂಧಾನ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯ ನಾಯಕತ್ವವನ್ನು ಹತ್ತಿಕ್ಕುವಂಥ ಕುತಂತ್ರಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಮಾಡಲಿ ಅಂತೇಳಿ ನಾನು ವರಿಷ್ಠಿಗೆ ಮನವಿ ಮಾಡಿ. ಸ್ವಾಮೀಜಿ ಅವರೀಗ ಯತ್ನಾಳ್ ಅವರನ್ನು ಹತ್ತಿಕ್ಕುವಂಥದ್ದು ಯಾವ ರೀತಿಯಾಗಿ ಅವ್ರನ್ನ ಹತ್ತಿಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಗಮನಕ್ಕೆ ಏನು ಬಂದಿದೆ, ಅಥವಾ ಯತ್ನಾಳ್ ಅವರು ನಿಮ್ಮ ಮುಂದೆ ನೋವು ತೊಡ್ಕೊಂಡಿದ್ದಾರೆ ಏನು ಅಂತ? ನಾನಂತರೂ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿ ಮುಂದೆ ಭಾಳ ಆಸೆಗಳಿದ್ರು. ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಲಿ, ಮಂತ್ರಿ ಆಗಲಿ, MP ಆಗಲಿ ಅಂತೇಳಿ ಆ ಭ್ರಮೆಯಿಂದ ಹೊರಗಡೆ ಬಂದ್ಬಿಟ್ಟೆ. ನಮ್ಮವ್ರಿಗೇನಪ್ಪ ಸಮಾಜ ಪ್ರಿಯ ಮೀಸಲಾತಿ ಸಿಗಲಿ ಅಂತ. ಅಂಥ ಸಂದರ್ಭದಲ್ಲಿ ಅವ್ರ ಪಕ್ಷ ವರಿಷ್ಠರು ಭಾಳ ಜನ ಅವ್ರು ಬಸವನಗೌಡರು ಈ ಸ್ಥಾನಕ್ಕೆ ಹೋಗ್ತಾರೆ, ಅವ್ರ ಪಕ್ಷ ಅವಕಾಶ ಕೊಟ್ಟಿದೆ ಅಂತ ಮಾಧ್ಯಮ ನೀವೇ ತೋರಿಸ್ತಾ ಇದ್ರಿ. ಇನ್ನೇನು ಆಗುತ್ತೆ ಅಂತ ನಮ್ಮ ಜನ ಅವ್ರು ಭರವಸೆ ಇಟ್ಕೊಂಡಿದ್ರು. ಅದು ಕೈ ತಪ್ಪಿ ಓದಿದಕ್ಕೆ ಏನಾಯ್ತಪ್ಪ ಅಂದರೆ ಇದಕ್ಕೆ ಮೂಲ ಕಾರಣ ಇಂಥವ್ರು ಏನೋವಂಥ ಒಂದು ಸಂದೇಶ ಹೋಗಿದೆ. ಅದನ್ನು ವರಿಷ್ಠ ಕೂತು ಹೇಳ್ರಿ ಯಾಕೆ ಏನು ಅಂತೇಳಿ. ಹೀಗಾಗಿ ಪ್ರತಿ ಹೆಜ್ಜೆಗಳಿಗೆ ಪಂಚಮಸಾಲಿ ನಾಯಕತ್ವದಕ್ಕೆ ಹಿನ್ನಡೆಯೇನಾಗ್ತಿದೆಯಲ್ಲ ಅದು BJPಲಾಗಿರ್ಬೋದು, ಕಾಂಗ್ರೆಸ್ನಾಗಿರ್ಬೋದು, ಮೀಸಲಾತಿ ಹೋರಾಟ ಬಂದಿದ್ದಕ್ಕೆ ಆಗ್ತಿದ್ದಾರೆ ಅನ್ನೋವಂಥ ಒಂದು ಸಂದೇಶ ಹೋಗಿದೆ. ಅದನ್ನು ಆಯಾ ಪಕ್ಷದ ವರಿಷ್ಠ ಸರಿಪಡಿಸಲಿ. ಆ ಹಿನ್ನೆಲೆ ಒಳಗೆ ಈ ರೀತಿಯಾಗಿರುತ್ತೆ ಮೇಲಿಂದ ಮೇಲೆ ಆಗುವಂಥ ಅನ್ಯಾಯ ನೋಡಿ ನಮ್ಮ ಜನ ಅಂತ ತಿಳ್ಕೊಂಡಿದ್ದಾರೆ, ದುರುದ್ದೇಶದಿಂದ ಮಾಡಾಕತ್ತಾರೆ ನಮ್ಮಂತ ಸಹಜ ಅನುಮಾನ ಬರೋದು ಸಹಜ ಅಲ್ಲ. ಈಗ ಅವರು ಸರ್ ಯತ್ನಾಳ್ ಅವ್ರಿಗೆ ಏನು ಸ್ಥಾನ ಕೊಡ್ಬೇಕಂತೇಳಿ ಒತ್ತಡ ಆಗ್ತಿದ್ರ? ಕೊಟ್ಟಿಲ್ಲ, ಈಗಾಗಲೇ ಹತ್ತಿಕ್ಕೆ ಆಗಿದೆ. ಒಂದು ಸಭೆ ಅವ್ರು ಎಂದೂ ಸಹ ಇವತ್ತಿನವರೆಗೂ 3 ವರ್ಷದ ಹೋರಾಟದಲ್ಲಿ ಎಂದೂ ನನಗಾದ ಸಹ ನಮ್ಮ ಹೋರಾಟದಲ್ಲಿರ್ತಕ್ಕಂಥ ನನಗೆ ಮಂತ್ರಿ ಸ್ಥಾನ ಬಗ್ಗೆ ಮಾತಾಡಿ ಅಂತ ಹೇಳಿಲ್ಲ, ನನಗೆ ತೊಂದರೆ ಕೊಡೋಕ್ಕಂತ ಹೇಳಿಲ್ಲ. ಅವ್ರು ಎಂದೂ ನಮಗೆ ಇವತ್ತಿನವ್ರು ಹೇಳ್ಯಾರ ಸಮಾಜ ಪರ ಮಾತಾಡಿ ಅಂತೇಳಿ. ನಾವು ಹೇಳಿ ಮೀಸಲಾತಿ ಹೋರಾಟ ಶುರು ಮಾಡಿದ್ಮೇಲೆ ನಾವು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ ಘೋಷಣೆ ಇತ್ತು ನಮ್ದು.
ಸ್ಥಾನಮಾನಗಳ ಬಗ್ಗೆ ನಮ್ಮ ಅದಕ್ಕೆ ನಮ್ಮ ಜನರದಾಗ ಏನು ದೊಡ್ಡ ಸ್ಥಾನಮಾನ ಅದಕ್ಕೆ ದೊಡ್ಡ ಸ್ಥಾನ ಮತ್ತೊಂದು ಇಲ್ಲ ಅಂತ ಅಲ್ಲ ಸಮಸ್ಯೆ ಇಲ್ಲ ಹತ್ತಿಕ್ಕು ಅಂತ ನಾವು ಸ್ಥಾನ ಬಗ್ಗೆ ಹೇಳಕ್ ಹೋದ್ರೆ ನೀವು ನಿರ್ಲಕ್ಷ್ಯ ಮಾಡಕತ್ತಿರಲ್ಲ ಆಗಿದೆ ಸರ್, ಈಗ ನಿರ್ಲಕ್ಷ್ಯ ಆಗಿ ಹೋಗಿದೆ ಸರ್. ಈಗ ಅಂತಂದ್ರೆ ಇವತ್ತು ಕಳೆದ 3-4 ದಿನಗಳಿಂದ ಅವ್ರು ಹೇಳ್ತಕ್ಕಂಥ ಮಾತನ್ನು ತಿರುಚಿ ಅವರು ಅವರನ್ನ ರಾಜಕೀಯವಾಗಿ ಕುತಂತ್ರದಿಂದ ಕಗ್ಗೋಲೆ ಮಾಡೋಕಂತ ಪ್ರಯತ್ನ ಗುರುಗಳೇ, ಆಂತರಿಕ ವಿಷಯ ಸರ್. ಅವರಿಗೆ ಗುರುಗಳೇ, ಸ್ಥಾನಮಾನ ಕೊಟ್ಟಿಲ್ಲಲ್ಲ ಇನ್ನು. ಹೋರಾಟ ಸಮಿತಿ ಅಧ್ಯಕ್ಷರದಾರ ಈ ಒಂದು ನಾವೇನ್ ಹೇಳ್ತಾ ಇರ್ತೀವಿ ಸರ್, ಹೋರಾಟ ಸಮಿತಿ ಹೋರಾಟ ಮಾಡೋರು ಹತ್ತಿಕ್ಕಿದಂಗಲ್ವಾ ಅದು? ಅವ್ರು ಯಾವುದೇ ಸ್ಥಾನಮಾನ ಇಲ್ಲ ಈಗ ಸ್ವಾಮೀಜಿಯವರೇ ಒಂದು ಎಲ್ಲ ಒಂದೇ ಮಿನಿಟ್ ಈಗ ಎಲ್ಲ ಅವರ ಪಕ್ಷಕ್ಕೆ ಸ್ಥಾನಮಾನ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಏನು ಕಾರಣ? ಅಲ್ಲ, ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಟ್ಟೇ ಇಲ್ಲ. ಅದಕ್ಕನ್ನ ನಿರ್ಲಕ್ಷ್ಯ ಈಗ ಯಾಕೆ ನೀವು ಆಗಿ ಹೋಗಿದೆ ರೀ, ಮಾಡಿದ್ರಿ ಅನ್ನತ್ತೀರಿ. ಸ್ವಾಮೀಜಿ ಅವ್ರಿಗೆ ಸ್ಥಾನಮಾನನೂ ಕೊಟ್ಟಿಲ್ಲ, ಮತ್ತೆ ಸ್ಥಾನಮಾನನೂ ಕೊಡಬೇಡ ಅಂತ ನೀವು ಹೇಳ್ತಾರೆ. ಪ್ರಶ್ನೆಯಲ್ಲಿ ಬರ್ತದೆ. ನಮಗೇನಪ್ಪ, ಅವರು ಮೀಸಲಾತಿ ಹೋರಾಟದಲ್ಲಿ ಗುಡ್ಸ್ಕೊಂಡಿದ್ದ ಕಾರಣಕ್ಕೆ ಅವ್ರಿಗೇನು ಹಿನ್ನಡೆ ಆಗ್ತಿದೆಯಲ್ಲ, ಅದು ಯಾವ ರೀತಿ ಹಿನ್ನಡೆ ಆಗಿದೆ ಅಂತ ನಾವು ಕೇಳ್ತಾ ಅದೇ ಇರೋದು. ಮತ್ತೆ ನಿಮ್ಗೆಲ್ಲ ಗೊತ್ತಿದೆ. ಅದೇ ಯಾವ ಸ್ಥಾನಮಾನ ಇದ್ದವರು ಅಲ್ಲ, ಸ್ಥಾನಮಾನ ಕೊಟ್ಟವರು ನಿಮ್ಮ ಹೋರಾಟಕ್ಕೆ ಬೆಂಬಲ ಇಲ್ಲ ಈಗ ಅವರು. ಹಿಂದೆ ಅವ್ರು ಮಂತ್ರಿ ಆಗ್ತಾರಂತ ಅನ್ಕೊಂಡಿದ್ರು, ಅದು ಆಗಿಲ್ಲ. ವಿರೋಧ ಪಕ್ಷ ನಾಯಕರಾಗ್ತಾರೆ, ಅದು ಆಗಿಲ್ಲ. ಹಿಂಗ ಜನಗಳು ಏನಾಗಿದೆಪ್ಪ ಅಂದ್ರೆ ಇವ್ರು ಮೀಸಲಾತಿ ಅದನ್ನೇ ಕೇಳ್ತಾ ಕಾರಣಕ್ಕೆ ಇವ್ರು ತಪ್ಸಕತ್ತಾರಂತ ಸಂದೇಶ ಇದೆ. ಈಗಿಲ್ಲ ಅವ್ರು ಹೇಳ್ತಾ ಇರೋದೇನಂದ್ರೆ ಹತ್ತಿಕ್ಕು ಅಂತ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರಲ್ಲ, ನಿಮ್ ಸಮಾಜದವರಲ್ಲ ಅವರು. ಆ ಸ್ಥಾನ ಮಾಡ್ಬೇಕು ಕೇಳ್ತಾ ಇಲ್ಲ ನಾನು. ಅಲ್ಲ, ನಿರಾಣಿ ಅವರು ಕೊಟ್ಟಿದ್ದಾರಲ್ಲ, ನಿರಾಣಿ ಅವರಲ್ಲ ನಿಮ್ ಸಮಾಜದವರು. ನಿರಾಣಿ ಅವರಾಗಿರ್ಬೋದು, ಮೀಸಲಾತಿ ಹೋರಾಟಕ್ಕೆ ಅವರು ಬೆಂಬಲ ಇಲ್ಲ. ಅರವಿಂದ್ ಬೆಲ್ಲದಾಗಿರ್ಬೋದು, ನಾವು ಸ್ಥಾನಮಾನದ ಬಗ್ಗೆ ಇಲ್ಲಿ ಮಾಧ್ಯಮ ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲ ಈಗ ನಿರ್ಲಕ್ಷ್ಯಕ್ಕೆ ನೀವು ಮಾಡುವಂತ ಪಕ್ಷದ ನಿರ್ಲಕ್ಷ್ಯಕ್ಕೆ ಉತ್ತರ ಕೊಡ್ರಿ, ಅದನ್ನ ಸರಿಪಡಿಸ. ನಮ್ದು ಅದೇ ರಿಕ್ವೆಸ್ಟ್. ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇರೋದು? ಅವ್ರನ್ನ ಹತ್ತಿಕ್ಕುವಂತದ್ದು ಏನು ಅವ್ರು ಯಾವುದೇ ಸ್ಥಾನಮಾನ ಇಲ್ಲಿವರೆಗೂ ಕೊಟ್ಟೇ ಇಲ್ಲ. ಹತ್ತಿಕ್ಕೂ ಪ್ರಶ್ನೆ ಇಲ್ಲ ಬರ್ತದೆ. ಜಾಲ ತಗೊಂಡ್ ನೋಡಿ ಅಲ್ರಿ, ಅದರ ಅದನ್ನ ಕೇಳ್ತಾ ಇಲ್ಲ. ಪ್ರತಿಭಟನೆಯಲ್ಲಿ ಅರ್ಧಾರ್ ಹೇಳ್ತಾ ಇರೋದು. ನಾನು ಹೇಳ್ತಾ ನೋಡ್ರಿ, ನಿರ್ಲಕ್ಷ್ಯ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಬರ್ತದೆ ಎಲ್ಲ ನಿರ್ಲಕ್ಷ್ಯ ಮಾಡಿದ ಮೇಲೆಗೆ ಕಾಣುತ್ತೆ. ಏನ್ ನಿರ್ಲಕ್ಷ್ಯ ಮಾಡಕತ್ತಾರ ಅವ್ರ ಸೀನಿಯರ್ ಮತ್ತೆ ಅವ್ರ ಹಿರಿತನಕ್ಕೆ, ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು, ಅವ್ರ ಹಿರಿತನಕ್ಕೆ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಹೋಗಿದೆ ಆ ಸಮಾಜ ಬಾಂಧವರಿಗೆ. ಅಂದ್ರೆ ಯಾವ ರೀತಿ ನಡ್ಕೋಬೇಕಾಗಿತ್ತು ಅನ್ಸುತ್ತೆ, ಅದೇ ನಾ ಕೇಳ್ತಾ ಇರೋದು. ಸ್ಥಾನಮಾನ ಕೊಡ್ಬೇಕಾಗಿತ್ತ ಏನು ನೀವು ಹೇಳ್ಬೇಕಲ್ಲ ಸರ್. ಸಮಾಜದವರು ಸ್ಥಾನ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಏನ್ ಹತ್ತಿರ ಅಂದ್ರೆ ಯಾವ ರೀತಿ ಅಧಿಕಾರ ಅಂತ ಕೇಳ್ತಾ ಇರೋದು. ಕಳೆದ ಒಂದು ವಾರದಿಂದ ಮಾಧ್ಯಮದಲ್ಲಿ ಬಂದ ರೀತಿ ಅವರ ಕೆಲವು ಹಿಂಬಾಲಕರುಗಳು ಮಾತನಾಡುವಂಥ ಮಾತುಗಳಿದೆಯಲ್ಲ, ಇದೆಲ್ಲ ನೋಡಿದ್ರೆ ಸಮಾಜಕ್ಕೆ ಏನಾಗಿದೆಯಪ್ಪ ಅಂದ್ರೆ ಇವರಿಗೆ ಎಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಇವ್ರನ್ನ ನಾಯಕತ್ವ ಹಿನ್ನಡೆ ಮಾಡಕ್ಕಂತ ಹೋಗಿದೆ. ಅದನ್ನ ಸರಿಪಡಿಸೋ ಪ್ರಯತ್ನ ಮಾಡಲು ಉದ್ದೇಶ ಯಾವ ರೀತಿ ಸರಿಪಡಿಸಬೇಕು ಅದನ್ನ ಸ್ಪಷ್ಟವಾಗಿ ಹೇಳ್ಬಿಡಿ ಸ್ವಾಮೀಜಿ ಅವರು. ನೀವಂದ್ರೆ ನೇರವಾಗಿ ಹೇಳ್ಬಿಡಿ, ಅವ್ರಿಗೆ ಸ್ಥಾನಮಾನ ಸಿಗಬೇಕಾ ಸಿಗಬಾರ್ದು, ಅಥವಾ ಅವ್ರನ್ನ ಹತ್ತಿಕ್ಕುವಂತದ್ದು ಯಾವ ತರವಾಗಿ ಅವ್ರನ್ನ ಹತ್ತಿಕ್ತಾ ಇದ್ದಾರೆ ಅದೊಂದು ಸ್ಪಷ್ಟಪಡಿಸ್ಬಿಡಿ ಅಂತ. ಸ್ಪಷ್ಟಪಡಿಸಿ. ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಹತ್ತಿಕ್ಕೋ ಪ್ರಶ್ನೆಯಲ್ಲಿ ಬರುತ್ತೆ. ಅವರ ಸ್ಥಾನಮಾನ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅಲ್ಲಿ ಮತ್ತೆ ಹತ್ತಿಕ್ಕೋ ಪ್ರಶ್ನೆಯಲ್ಲಿ ಬರ್ತಾ ಸರ್. ಈಗ ಅವ್ರನ್ನ ಕರೆಸಿ ಮಾತುಕತೆ ಮಾಡ್ರಿ. ಯಾವ ಉದ್ದೇಶಕ್ಕೆ ಮಾಡ್ಬೇಕು, ಏನ್ ಅವ್ರಿಗೆ ಹಿನ್ನಡೆ ಮಾಡಕತ್ತಾರ, ಯಾವ ರೀತಿ ಹಿನ್ನಡೆ, ಯಾವ ರೀತಿ ಹಿನ್ನಡೆ ಹೇಳ್ಬಿಡಿ. ಎಲ್ಲಿ ಇಲ್ಲ, ಇನ್ನೋರು ಅಂದ್ರೆ ನೀವು ಸ್ಪಷ್ಟಪಡಿಸಿದ್ರೆ ನಮಗೂ ಜನರಿಗೂ ಅರ್ಥ ಆಗುತ್ತೆ, ಸಮಾಜ ಬಾಂಧವರಿಗೂ ಅರ್ಥ ಆಗುತ್ತೆ. ಗುರುಗಳಾಗಿ ಸ್ಥಾನಮಾನದ ಬಗ್ಗೆ ಎಂದು ಮಾತಾಡಬಹುದು. ಮತ್ತೆ ಅವ್ರಿಗೆ ಹಿನ್ನಡೆ ಏನಾಗಿದೆ ಈ ಮಾಡಕತ್ರ ಮತ್ತೆ ಹಿನ್ನಡೆ ಅದೇ ಏನಂತ ಹಿನ್ನಡೆ ಏನು? ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ನಮಗೇನು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ತಡ ಮಾಡಿದ್ರು. ಕೊನೆಗೆ ಅದು ಆದ್ಮೇಲೆ ಅವ್ರನ್ನ ಬೆಳವಣಿಗೆನೂ ಸಹ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು. ಇದೆಲ್ಲ ಕಾರಣ ಏನಪ್ಪ ಅಂದ್ರೆ ಮೀಸಲಾತಿ ಹೋರಾಟ ಕಾರಣಕ್ಕೋಸ್ಕರನೇ ಹಿನ್ನಡೆ ಮಾಡಕತ್ತದ ಭಾವನೆ ಇತ್ತು. ಸರಿಪಡಿಸಂತ ಹೇಳಿ ಅಂದ್ರೆ ಕೊಟ್ಟೇ ಇಲ್ಲ, ಕಿತ್ಕೊಂಡ್ರೆ ಅದನ್ನ ನೀವು ಹೇಳ್ಬೋದು. ಯಾವುದೇ ಕೊಟ್ಟೇ ಇಲ್ಲಲ್ಲ, ಎಲ್ಲಿ ಅಂದ್ರೆ ರಾಜಕೀಯ ಬೆಳವಣಿಗೆ ಅವ್ರನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರಿ. ಏನದು ಅಂದ್ರೆ ಒಂದು ನಿಜವಾದ ಕಾರಣ ಹೇಳಿದ್ರೆ ಸ್ಪಷ್ಟ ಆಗ್ತದಂತ. ಈಗೆಲ್ಲ ಏನ್ MP ಎಲೆಕ್ಷನ್ ಟಿಕೆಟ್ ಕೊಡಂತ ಹೇಳ್ತಿದಾರ, ಆ ಟಿಕೆಟ್ ಏನು ಅಪೇಕ್ಷೆ ಪಟ್ಟಾರಲ್ಲ. ನಾವೇನಪ್ಪ ಅಂದ್ರೆ ಪಕ್ಷದ ವರಿಷ್ಠರು ಅವ್ರು ಕರೆಸಿ ಮಾತುಕತೆ ಮಾಡಿ ಈ ಸಮಸ್ಯೆ ಬಗೆಹರಿಸೋ ಪ್ರಯತ್ನ. ಅದೇ ಯಾವ ಸಮಸ್ಯೆ ಅಂತ ನಾವು ಕೇಳ್ತಾ ಇರೋದು. ಈಗ ಆಗಿರುವಂತ ಸಮಸ್ಯೆ ಅದೇ ಯಾವ ಸಮಸ್ಯೆ ಈಗ ಅಪಾರ ಈಗ ಕಡೆಗಣಿಸಕತ್ತಾರಲ್ಲ, ಈಗೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಅವ್ರನ್ನ ಕೈ ಬಿಟ್ಟಿದ್ದಾರೆ. ನೀವೇ ಕೋಸಕತ್ತಾರೆ ಟಿವಿಗೆ, ಅವ್ರ ಮೇಲೆ ಇಲ್ಲಸಲ ಆರೋಪಗಳು ಮಾಡಕತ್ತಾರೆ, ಹಾಗೆ ಹೀಗೆ. ಅದಕ್ಕೆ ನೀವು ಕಡಿವಾಣ ಹಾಕಂತ ಹೇಳಕತ್ತಾರೆ. ಅಲ್ಲ, ಆದ್ರೆ ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳಬಾರ್ದು ಅನ್ನುವಂತಹ ಎಚ್ಚರಿಕೆ ಕೊಡ್ತಾ ಇದ್ರು. ಹೇಳ್ತೇನೆ, ಅವ್ರ ವಿರುದ್ಧ ಅಂತೂ ಕ್ರಮ ಕೈಗೊಳ್ಳೋ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಪಕ್ಷದ ವರಿಷ್ಠರಿಗೆ ಅವ್ರ ಹಿಂದ್ಗಡೆ ಅವ್ರ ಸಮಾಜ ಇದೆ ಅಂತ ಗೊತ್ತಿದೆ, ಅವ್ರದಿರುವಂತೆ ಅಭಿಮಾನಿಗಳು ಬಳಗ ಗೊತ್ತೈತಿ. ಅವ್ರು ಯಾವ ಕಾರಣಕ್ಕೂ ನನಗೆ ವಿಶ್ವಾಸ ಐತಿ, ಪಕ್ಷದ ವರಿಷ್ಠರು ಯಾವ ಕಾರಣಕ್ಕೂ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ. ನಾನು ಪಕ್ಷದ ವರಿಷ್ಠರಿಗೆ ಹೇಳಕಂತ ನಮ್ಮ ಜನಾಂಗದ ನಾಯಕತ್ವಕ್ಕೆ ಹಿನ್ನಡೆ ಮಾಡೋ ಪ್ರಯತ್ನ ಮಾಡಬೇಡ್ರಿ. ಈಗಿರ್ತಕ್ಕಂಥ ಕಳೆದ ಒಂದು ವಾರದಾಗಿರ್ತಕ್ಕಂಥ ಬೆಳವಣಿಗೆ ಸಮಾಜಕ್ಕೆ ನಿಮ್ಮ ಪಕ್ಷದ ಮೇಲೆ ತಪ್ಪು ಕಲ್ಪನೆ ಮೂಡಿದೆ.
ಅದನ್ನ ಸರಿಪಡಿಸಿ ಅಂತ ಏನ್ ಬೆಳವಣಿಗೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಬೆಳವಣಿಗೆ ಏನಾಗಿದೆ, ಈಗ ಏನ್ ಹಿನ್ನಡೆ ಏನಾಗಿದೆ? ಈಗ ಮಾತಾಡಕತ್ತಾನೆ, ಅಲ್ಲೇ ಅವ್ರನ್ನ ಉಚ್ಚಾಟನೆ ಮಾಡ್ತಾನೆ ಅನ್ನಕತ್ತಾರೆ, ಅವ್ರನ್ನ ಏಕಾಂಗಿ ಮಾಡ್ತಾನಕತ್ತಾರೆ, ಅವ್ರ ರಾಜಕೀಯ ಭವಿಷ್ಯ ಮುಗೀತು, ಅವ್ರ ಅಂಥವ್ರು ಇಂಥವ್ರು ಹಿಂಗ್ ಮಾಡಿದಾಗ ಕಾಣ ತಪ್ಪು ಕಲ್ಪನೆ. ಅದು ಯಾರು ಸಾಮಾನ್ಯ ವ್ಯಕ್ತಿ ಮಾತಾಡೈತಿ, ಮಾಜಿ ಸಚಿವರು, ಮಾಜಿ ಶಾಸಕರು ಅಂತವ್ರು ಆ ಪಕ್ಷದ ಬಗ್ಗೆ ಮಾತಾಡಕತ್ತಾರೆ. ಅದ್ರಲ್ಲಿ ಏನಾಗೈತಿ, ಇವ್ರು ಇಷ್ಟೆಲ್ಲ ಮಾತಾಡ್ತಿದ್ರು, ಹೈಕಮಾಂಡ್ ಯಾಕೆ ಮೌನ ಆಗಿದೆ? ಕರೆಸಿ ಮಾತಾಡಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರು, ಯಾಕೆ ಇವ್ರು ಮೌನದ? ಕರೆಸಿ ಮಾತಾಡಿ ಸರಿಪಡಿಸೋಣ. ಬಿಜೆಪಿಯ ಯಾವ ನಾಯಕರು ಕುತಂತ್ರ ಮಾಡ್ತಾ ಇದಾರೆ ಅನ್ಸುತ್ತೆ ನಿಮಗೆ ಸ್ವಾಮೀಜಿ? ಯಾವ ನಾಯಕರು? ಯಾರು? ನೀವೇ ಹೇಳ್ರಿ ಅದಾರೆ. ಅದಾರೆ ನೀವೇ ಸಮಾಜ ಮುಖಂಡರು. ನೀವು ಯಾರು ಅವ್ರ ವಿರುದ್ಧ ಯಾರು ಕುತಂತ್ರ ಮಾಡ್ತಾ ಇದಾರೆ? ಯಾವ ನಾಯಕರು ಮಾಡ್ತಾ ಇದಾರೆ ಹೇಳಿ. ಬೆನ್ನಿಗೆ ನಿಂತಿನ ಅಂತ ಓಪನ್ ಆಗಿ ಹೇಳ್ರಿ. ಮತ್ತೆ ಹೇಳ್ರಿ, ನಿಮ್ ಸಮಾಜ ತೊಂದರೆ ಕೊಡೋರು ಯಾರು? ನಾರದನ್ನು ಎಂದೂ ಭಾವಿಸ್ತೀರ. ನಾನು ಒಂದು ಮಾತು ಹೇಳಿದೆ ಸೂಕ್ಷ್ಮವಾಗಿ, ಯಾರು ಆ ರೀತಿಯಾಗಿರ್ತಕ್ಕಂಥ ಕುತಂತ್ರ ಮಾಡಕತ್ತಾರೆ ಅವ್ರು ಯಾವುದೇ ವ್ಯಕ್ತಿ ಇದೆ, ಅವ್ರನ್ನ ಇವ್ರು ಕರೆಸಿ ಮಾತುಕತೆ ಮಾಡಿ ಸರಿ ಮಾಡ್ರಿ. ನೀವು ಅಂದ್ರೆ ಅಂತ ವ್ಯಕ್ತಿಗಳ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ಅಂತ ಸ್ವಾಮೀಜಿ ಅನಿಸ್ತಾ ಇದೆ. ಯಾಕಂದ್ರೆ ನೀವು ನೇರವಾಗಿ ಹೇಳಿದ್ರೆ ಸ್ಪಷ್ಟ ಆಗಿಬಿಡುತ್ತೆ, ಸಮಾಜ ಬಾಂಧವರಲ್ಲಿರುವಂತ ಗೊಂದಲನೂ ಕೂಡ ನಿವಾರಣೆ ಆಗಿಬಿಡುತ್ತೆ ಅಂತ ಹೇಳಿ ಅವ್ರ್ಯಾಕ ಉದ್ಧಾರ ಮಾಡಬೇಕು. ನಾನು ಒಂದು ನೀವೆಲ್ಲ ಇಡೀ ನಾಡಿ ಜನತೆ ಗೊತ್ತೈತಿ, ನಾವೇ ಕೇಳ್ಕೋಬೋದು. ಇಲ್ಲ ಬಹಳಷ್ಟು ಜನ ನೀವು ದೊಡ್ಡವ್ರು ನೀವೇ ಮಾಡಿದಂಗೆ ಸ್ವಾಮಿ. ನಾವು ಮಾಡಿ ನಾವ್ಯಾಕೆ ಮಾಡಕ್ ಹೋಗೋಣ? ಈಗ ನಿರಾಣಿ ಇದಾರಲ್ಲ, ಅವ್ರೇನ್ ನಿಮ್ ಹೋರಾಟ ಸಪೋರ್ಟ್ ಮಾಡ್ತಂದಾರ ಅಥವಾ ನೋಡ್ರಿ, ನಾವು ನಿರಾಣಿ ಅವ್ರ ವಿಚಾರದ ಬಗ್ಗೆ ಏನು ಮಾತಾಡಕ್ ಬಂದು ಪ್ರೆಸ್ ಮೀಟ್ ಕರೆದಿಲ್ಲ. ಅವರು ಆರಂಭದಲ್ಲಿ ಆ ಹೋರಾಟದಿಂದ ಸ್ವಲ್ಪ ದೂರ ಸರಿದಿದ್ರು, ಈಗ ಅವ್ರು ದೂರ ಸರಿದಾರೆ. ಮುಂದೆ ಅವ್ರು ಬಂದ್ರೆ ಅಪ್ಕೊಂತೀವಿ. ಇದು ಹೋರಾಟ ನಿರಂತರ. ಯಾರೇ ನಮ್ಮ ಹೋರಾಟ ಜೊತೆಯಲ್ಲಿ ಅಸನ್ನಗೊಂಡು ದೂರ ಹೋಗಿದ್ರೆ ನಾವು ತಾಯಿ ಹೃದಯದಂತ ಎಲ್ಲ ಮಕ್ಕಳನ್ನ ಅಪ್ಕೊಳ್ತೀವಿ. ಹೋರಾಟ ಬರ್ತೀವಿ, ಬಂದವ್ರನ್ನ ಸ್ವಾಗತ ಮಾಡ್ತೀವಿ, ಹೊರಗೆ ಹೋಗೋರನ್ನ ಮುಕ್ತ ಬೀಳ್ಕೊಡಿಗೆ ಸಮಾರಂಭ ಮಾಡ್ತೀವಿ. ಪಂಚಮಸಾಲಿ ಸಮುದಾಯ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ರಿ, ಅದು ಅವ್ರವ್ರ ವೈಯಕ್ತಿಕ ಭಿನ್ನ, ಅದನ್ನ ಹೇಳಕ್ ಹೋಗಲ್ಲ. ಅದು ಬಸ್ಸು ನೋಡ್ರು ಅದ್ರ ವಿಮರ್ಶೆ ಮಾಡಕ್ ಹೋಗಲ್ಲ. ಅವರು ಯಾವ ದೃಷ್ಟಿಯಿಂದ ಯಾವ ದಾಖಲೆ ಮುಖಾಂತರ ಸಮಾಜದವ್ರು ಕೇಳ್ರಿ ಅದನ್ನ ಹೇಳ್ತಾರೆ. ಅವ್ರನ್ನ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗ ನಮಗೆ ಅದೇ ಉದ್ದೇಶ ಏನಪ್ಪ ಅಂದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು, ಅವ್ರನ್ನ ಇಲ್ಲೇ ಒಂದ್ ಕಡೆ ರಾಜಕೀಯವಾಗಿ ಅವ್ರ ನಾಯಕತ್ವ ಕುಗ್ಗಿಸೋ ಪ್ರಯತ್ನ ನಡೀತಿದೆ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಿದೆ. ಅದನ್ನು ವರಿಷ್ಠ ಸರಿಪಡಿಸ್ತಾ ಹೋದ್ರಪ್ಪ ಅಂದ್ರೆ ಸಮಾಜರಿಗೆ ಏನಪ್ಪ ಅಂದ್ರೆ ಒಟ್ಟಾರೆ ನಮ್ಮ ಜನಾಂಗ ನಾಯಕರನ್ನ ಬಳಸ್ಕೊಳ್ತಾರೆ, ಮತ್ತೆ ದೂರ ಇಡ್ತಾರೆ ಅಂತ ಕಲ್ಪನೆ ಮಾಡಿ ಸರಿಪಡಿಸ್ತಾರೆ ಅಂತೇಳಿ ಉದ್ದೇಶ. ಸರ್, ಈಗ ಯತ್ನಾಳ್ ಅವರು ಬಿಜೆಪಿ ನಾಯಕರ ವಿರುದ್ಧ ಮಾತಾಡುವುದು ಅಥವಾ ಬೇರೆ ಬೇರೆ ಪಕ್ಷದ ನಾಯಕರು ಅಥವಾ ಅವರೇ ಪಕ್ಷದ ನಾಯಕರು ಯತ್ನಾಳ್ ವಿರುದ್ಧ ಮಾತಾಡುವುದು ಇದು ಹೊಸದಲ್ಲ. ಇದು ಕಾಯಂ ಇದ್ದೇ ಇರುವಂತಹ. ಇವತ್ತು ಅದಕ್ಕೆ ಅಷ್ಟೇ ಯಾಕೆ ಮಹತ್ವ ಕೊಡ್ತಾ ಇದ್ದೀರಾ ಆ ಒಂದು ಬೆಳವಣಿಗೆಗೆ ಅಂತ? ಅದಕ್ಕೆ ಟೀಕೆ ಟಿಪ್ಪಣಿ ಮಾಡೋ ಸುಮ್ಮನೆ ಎಲ್ಲಿ ಮಾತಾಡ್ತೀವಿ ಹೇಳ್ರಿ? 3 ವರ್ಷ ಟೀಕೆ ಟಿಪ್ಪಣಿ ಮಾಡ್ತೀವಿ. ಕಳೆದ ಎಲ್ಲ ಪಕ್ಷಕ್ಕೆ ಹಂಚೋಗಿ ವೀರೇಂದ್ರ ಪಾಟೀಲ್ ಅವರ ನಂತರದಲ್ಲಿ ಈ ಸಮಾಜ ನಮ್ಮ JH ಪಾಟೀಲ್ ನಮ್ಮ ಜನಾಂಗದವರು ಸೇರಿ ಅವ್ರ ನಾಯಕತ್ವ ಬೆಂಬಲಿಸಿದ್ರು. ಅದಾದ ಮೇಲೆ ಯಡಿಯೂರಪ್ಪ ಸಾಹೇಬರು ಯಡಿಯೂರಪ್ಪ ಅವ್ರು ನಮ್ಮವ್ರ ಕಡೆ ಬೆಂಬಲಿಸಿದ್ರು. ಈ ಸಮಾಜ ಹೆಚ್ಚಾಗಿ ಮೊದಲು ವೀರೇಂದ್ರ ಪಾಟೀಲ್, ಆಫ್ಟರ್ ಜನತಾದಳ, ಆಮೇಲೆ ಯಡಿಯೂರಪ್ಪ. ಎಲ್ಲೇ ಒಂದು ಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ನಾವು ಅನಿವಾರ್ಯವಾಗಿ ಯಡಿಯೂರಪ್ಪವ್ರು ಮಾತು ಕೊಟ್ಟಿದ್ದ ಕಾರಣಕ್ಕೆ ನಾವು ಹೋರಾಟ ಮಾಡಿದ್ವಿ. ಅವ್ರು ಹೇಳಿ 20 ಕಟ್ಟಿ ಟೂಗೆ ಕೊಡ್ತೀವಿ ಮರಾಠ ಸಮಾಜಕ್ಕೂ ಪಂಚಮಸಾಲಿಗಳು, ಮತ್ತೊಮ್ಮೆ ಯಾವ CM ಭರವಸೆ ಮಾಡ್ತೀವಿ, ಊರು ಬಿಟ್ಟು ಯಾರು ಕೊಡೋದು ಕಾರಣಕ್ಕೆ ಹೋರಾಟ ಮಾಡ್ತಕ್ಕಂಥ. ಹಾಗಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ನಮ್ಮ ಸಮಾಜ ಕಾಲಕ್ಕೆ ತಕ್ಕಂಗೆ ಮುಂಚೆ ನಮ್ಮ ಜನ ಮುಗ್ಧರಿದ್ರು. ಮುಂಚೆ ನಮ್ಮ ಜನಕ್ಕೆ ಏನಪ್ಪ ಅಂದರೆ ಪಕ್ಷವೇ ಮುಖ್ಯ, ಆಮೇಲೆ ನಮ್ಮ ಸಮಾಜ ಅಂತಿತ್ತು. ಈ ಹೋರಾಟ ಆದಮೇಲೆ ನಮ್ಮ ಜನರು ಎಜುಕೇಟ್ ಆಗಿದೆ. ಮೊದಲು ನಮ್ಮ ಸಮಾಜ ಮುಖ್ಯ, ಆಮೇಲೆ ಪಕ್ಷ ಅಂತ ಭಾವನೆ ಬಂದೈತೆ. ಈ ಕಾರಣಕ್ಕೋಸ್ಕರವಾಗಿ ಯಾವ್ಯಾವ ಪಕ್ಷದವ್ರು ಯಾವ ರೀತಿ ನಮ್ಮ ಜನಾಂಗ ಗೌರವ ಕೊಡ್ತಾರೋ ಆ ಪ್ರಕಾರ ಜನಾಂಗ ಅವ್ರನ್ನ ಗೌರವಿಸ್ತಾರೆ, ಅವ್ರು ಪ್ರೀತಿ ಮಾಡ್ತಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಉದ್ದೇಶ, ಉಳಿದವರು ಅಭಿಮಾನಕ್ಕೆ ಅವ್ರು ಮಾತನಾಡಿದ್ದಾರೆ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಮೇಲಿನ ಮೇಲೆ ಪಂಚಮಸಾಲಿ ನಾಯಕತ್ವ ಕುಗ್ಗಿಸುವ ಪ್ರಯತ್ನವನ್ನು ಯಾವುದೇ ನಾಯಕರು ಯಾವುದೇ ಪಕ್ಷದವರು ಮಾಡುವಂಥ ಕೆಲಸ ಮಾಡಿದ್ರೆ ಪಂಚಮಸಾಲಿ ಸಮಾಜ ಸುಮ್ಮನಿರೋದಿಲ್ಲ. ವರಿಷ್ಠರು, ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇದಕ್ಕೆ ತಿಲಾಂಜಲಿ ಆಡಿ ಮುಕ್ತವಾಗಿರ್ತ ಮಾತುಕತೆ ಅವಕಾಶ ಮಾಡಿಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ತೇಜವಾದ ಮಾಡುವಂಥ ಕುತಂತ್ರಕ್ಕೆ ಕಡಿವಾಣಕ ಪ್ರಯತ್ನ ಮಾಡಬೇಕು ಅಂತೇಳಿ ಅದರ ಕಾಂತರಾಜ್ ವರದಿ ಅನುಷ್ಠಾನಕ್ಕೆ ನೀವು ಪರ ಇದನ್ನ ವಿರೋಧ? ನಾನು ಅಲ್ಲಿ ಕಾಂತರಾಜ್ ವರದಿ ಬಗ್ಗೆ ಇಡೀ ಕರ್ನಾಟಕ ಫಸ್ಟ್ ಟೈಮ್ ಪ್ರತಿಕ್ರಿಯೆ ಕೊಟ್ಟಿದ್ದೆ. ನಾನು ವರದಿ ಬಗ್ಗೆ ನನಗೆ ಯಾಕೋ ಅಸಮಾಧಾನ ಇದೆ ಅಂತ. ಮೊನ್ನೆ ನಮ್ಮ ದಾವಣಗೆರೆ ನಡೆದಂಥ ಒಂದು ಅಧಿವೇಶನದಲ್ಲಿ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಸುತ್ತೂರಿನ ಜಗದ್ಗುರುಗಳು ಕಾಂತರಾಜ್ ವರದಿ ಬಗ್ಗೆ ವಿರೋಧ ಮಾಡಿದ್ದಾರೆ. ಅದನ್ನು ತಿರಸ್ಕಾರ ಮಾಡಿ ಹೊಸದಾಗಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ರು. ಆಗ ಸುತ್ತೂರು ಶ್ರೀಗಳವರ ಹೇಳಿಕೆಗೆ ನನ್ನ ಸಹಮತವಿದೆ. ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾನು ಬದ್ಧರಿದ್ದೆ. ಮಾಜಿ ಶಾಸಕ ಶಿವಶಂಕರ್, ಪದಾಧಿಕಾರಿಗಳಾದ ಬಸವನಗೌಡ ಪಾಟೀಲ್, RK ಪಾಟೀಲ್, ನಿಂಗಪ್ಪ ಪಿರೋಜಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.